ನಾವು ಕಾಸು ಕೊಟ್ಟಿದ್ದಲ್ದ ಆ ಹುಡುಗಿಯಿಂದ ಬೈಸ್ಕೋಬೇಕಾತ್ರಿ. ಕಾಸು ಕೊಟ್ಟು ಬೈಸ್ಕೊಂಡಂಗ ಆತ್ ನಮ್ಮ ಪರಿಸ್ಥಿತಿ ಇವತ್ತ. ಮೆಣಸಿನಕಾಯಿ ಮೇಡಮ್ ಸೂಪರ್ ಅಂದ್ರು. ಅಲ್ಲೋ ಮಾಲ್ಗೆ ಹೋಗಿ ಕಾಸು ಖರ್ಚು ಮಾಡೋಕ್ಕೆ ಟಿಕೆಟ್ ತಗೊಂಡು ಹೋಗ್ಬೇಕಂತ. ಅದೇ ಟೂರಿಸಮ್ ಅಂದ್ರೆ ಬರೀ ಗೋವಾದಾಗ ಅಷ್ಟ ಅಲ್ರಿ, ಹಿಮಾಚಲ ಪ್ರದೇಶದಾಗೂ ಎಣ್ಣೆ ಭಾಳ ಕಡಿಮೆ ರೇಟ್ ನೋಡ್ರಿ. ಬ್ಲ್ಯಾಕ್ ಲೇಬಲ್ ಫುಲ್ ಬಾಟಲ್ 2800 ರೂಪಾಯಿ, ಚೀವಾಸ್ 2000. ಶಿಮ್ಲಾ ಮಾರ್ಕೆಟ್ ಅನ್ನ ನೋಡಿದ್ರೆ ನನಗೆ ಏನ್ ಅನಿಸ್ತದ, ನಮ್ ಕಡೆ ಒಂದು ಗಾದಿ ಮಾತೈತಿ ನೋಡ್ರಿ, ತಲೆಗಿಂತ ತುರುಬ ಬಾರ ಅಂತ. ಹಂಗ ಅನಿಸ್ತು ನನಗೆ ಈ ಮಾರ್ಕೆಟ್. ಶರಣ್ರಿ, ಎಲ್ಲರಿಗೂ ಶರಣಾರ್ಥಿ. ಈಗ ನಾವು ಹೊಂಟೀವಿ ಹಿಮಾಚಲ ಪ್ರದೇಶದಲ್ಲಿರ್ತಕ್ಕಂತಹ ಹಿಮಾಲಯ ಪರ್ವತ ಶ್ರೇಣಿಯಲ್ಲಿರುವ ಸ್ಪಿತಿ ವ್ಯಾಲೆ ಅಂದ್ರೆ ಸ್ಪಿತಿ ಕಣಿವೆ ಪ್ರವಾಸಕ್ಕೆ ನಾವು ಹೊಂಟೀವಿ. ಚಂಡೀಗಢಕ್ಕೆ ಹೋಗ್ಬೇಕು. ಇದು ಚಂಡೀಗಢ ಫ್ಲೈಟ್, ಅರ್ಲಿ ಮಾರ್ನಿಂಗ್ ಫ್ಲೈಟ್ ಆಗಿದ್ರಿಂದ ನಮ್ಗ ಆಕಾಶದಾಗ ಸನ್ರೈಸ್ ನೋಡುವಂತ ಒಂದು ಭಾಗ್ಯ ಸಿಗ್ತೈತಿ. ಹಂಗ ಮೇಲಿಂದ ನೋಡಿದ್ರ ಡ್ಯಾಮ್ಗಳು, ರೋಡ್ಗಳು ಬಹಳ ಚಂದ ಕಾಣಿಸ್ತಾವ. ಬಂಗಾರ ಬಣ್ಣದ ಆಕಾಶ, ಬೆಳ್ಳಿ ಬಣ್ಣದ ನೀರಿನ ಸರೋವರಗಳು ಕಣ್ಣಿಗಂತೂ ಭಾರಿ ಹಬ್ಬರಿ. ಇನ್ನು ಕೆಲವರಿಗೆ ಅವ್ರ ಊರ್ ನೋಡೋ ಭಾಗ್ಯನೂ ಸಿಗ್ತೈತಿ ಮ್ಯಾಲಿಂದ. ಇವ್ರನ್ನ ನೋಡಿ ಪೊಲೀಸ್ ಗಿಲೀಸ್ ಅನ್ಕೊಂಡ್ಬಿಟ್ರಿ. ಟೂರಿಗೆ ಬಂದವ್ ನಾವೆಲ್ಲ. ಅವ್ರು ಒಬ್ರು ಕೊಟ್ಟರು ಅಂತ ಗೊತ್ತಾಗ್ಬಿಡುತ್ತೆ ಕೊಡ್ತಾರವ್ರು ಅಂತ. ಹಂಗೆ ಅದೊಂದು ದೊಡ್ಡ ಮಿಸ್ಟೇಕ್. ಅದು ಮಾಡಬಾರ್ದು ಇಲ್ಲಿ. ಹೌದೌದು, ಗೊತ್ತಾಗ್ಬಿಡುತ್ತೆ ನನಗೆ. ಫಸ್ಟ್ ಡೇ ಗೊತ್ತಾಗ್ಬಿಡುತ್ತೆ ನನಗೆ. ನೀವು ಅವ್ರ ಕಡೆ ನೋಡ್ಲೇಬೇಡ್ರಿ ಸುಮ್ಮನೆ. ಈ ಚಂಡೀಗಢದಿಂದ ನಾವು ಶಿಮ್ಲಾಕ್ ಹೋಗುವಾಗ ಕಾರಲ್ಲಿ ಹೋಗ್ತಿದ್ವಿ. ಈ ಸಿಗ್ನಲ್ನ್ಯಾಗ ನಮಗೊಂದು ಇನ್ಸಿಡೆಂಟ್ ಆಯ್ತು. ಒಂದು ಮಗು ಪಾಪ ಬಾವುಟ ಹಿಡ್ಕೊಂಡ್ ಬಂತು ಅಂತ ಆ ಹುಡುಗಿಗೆ ಬಾವುಟ ಬೇಡ, ಆ ಹುಡುಗಿ ಕಾಸು ಕೊಡೋಣ ಅಂತ ಒಂದು ಸ್ವಲ್ಪ ಚಿಲ್ಲರೆ ಅಮೌಂಟ್ ಕೊಟ್ವಿ. ಸ್ವಲ್ಪ ಚಿಲ್ಲರೆ ಅಮೌಂಟೇ ಕೊಟ್ಟಿರೋದು, ಸ್ವಲ್ಪ ಅನ್ನಕ್ಕೇನು. ಆ ಹುಡುಗಿ ಕೊಟ್ಟಿದ್ದೆ ತಡ ಆ ಹುಡುಗಿಯಿಂದ ಇನ್ನೊಂದು 4 ಜನ ಬಂದ್ಬಿಡ್ಬೇಕಾ. ಇನ್ನೊಂದು ಹುಡುಗಿ ಅಂತ ಕಾರ್ ಜೊತೆಗೇನೆ ಓಡಾಡಿ ಬರಾಕತ್ತಾಳ್ರಿ. ಅವಾಗಲೇ ಗೊತ್ತಾಗಿದ್ದು ನಾವು ಫಸ್ಟ್ ಹುಡುಗಿ ಕೊಡಬಾರ್ದಾಗಿತ್ತು ಅಂತ. ಹಿಂಗೆ ಯಾವತ್ತೂ ಮಾಡಕ್ಕೆ ಹೋಗ್ಬೇಡ್ರಿ, ನೀವು ನಮ್ಮಂಗ ಹುಷಾರಾಗಿರ್ರಿ. ನಾವು ಕಾಸು ಕೊಟ್ಟಿದ್ದಲ್ದ ಆ ಹುಡುಗಿಯಿಂದ ಬೈಸ್ಕೋಬೇಕಾತ್ರಿ. ಕಾಸು ಕೊಟ್ಟು ಬೈಸ್ಕೊಂಡಂಗ ಆತ್ ನಮ್ಮ ಪರಿಸ್ಥಿತಿ ಇವತ್ತ. ಇಂಥ ಮಕ್ಕಳಿಗೆ ಗೊತ್ತಿರ್ತೈತ್ರಿ ಟೂರಿಸ್ಟ್ ಯಾರು ಮತ್ತು ಇಲ್ಲಿ ಲೋಕಲ್ನವ್ರು ಯಾರು ಅಂತೇಳಿ. ಅವರು ಈ ಚಂಡೀಗಢದಿಂದ ಶಿಮ್ಲಾಕ್ ಹೋಗುವಾಗ್ರೆ ಒಂದು ದಾಬಾದಾಗ ಊಟಕ್ಕಂತ ನಿಲ್ಸಿರೋದ. ಊಟ ಏನೈತೆ ನೋಡಂತೇಳ್ರಿ. ದಾಬಾದಾಗ ಊಟ ಇದು ವೆಜಿಟೇಬಲ್ ಕರಿ ಮೇಡಮ್. ಇದು ಅದು ದಾಲ್, ಅದು ಪನ್ನೀರ್ ಬಟರ್. ಇದು ಬಟರ್ ಗಿಟ್ರ್ ಏನೇನೋ ಹಾಕ್ಯಾರ ಇದಕ್ಕೆ. ದಾಲ್ ತಡ್ಕ. ಇಲ್ಲಿ ಊಟಕ್ಕೆ ಕುಂತಾಗ ನೋಡ್ರಿಲ್ಲ ಹುಣಸೆ ಮೆಣಸಿನಕಾಯಿ ಕೊಟ್ಟಾರ ಉಣ್ಣಾಕ. ಇವನ್ ಇನ್ನ ರಿವರ್ಸ್ ಇಂಜಿನಿಯರಿಂಗ್. ಇವನು ಹುರಿದಿಲ್ಲ. ಹೆಂಗಿದೆ ಮೇಡಮ್ ಮೆಣಸಿನಕಾಯಿ? ಮೆಣಸಿನಕಾಯಿ ಮೇಡಮ್ ಸೂಪರ್ ಅಂದ್ರು. ಆಸಮ್ ಅವೇಸಮ್ ಭಯಂಕರ ಖರ ಐತಿ. ತಿನ್ಬಾರ್ರಿ. ನಮ್ಗೆ ಇಲ್ಲೂ ಉಪ್ಪಿನಕಾಯಿ ಸಿಗತೈತಿ. ನಮ್ಮ ಮೇಡಮ್ ಹೇಳ್ತಾರೆ ತಡ್ರಿ ಹೆಂಗೈತಿ ಉಪ್ಪಿನಕಾಯಿ ಅಂತೇಳಿ. ಏನ್ ಮೇಡಮ್ ಇದು ಉಪ್ಪಿನಕಾಯಿ? ಮಿಕ್ಸ್ ವೆಜಿಟೇಬಲ್ ಉಪ್ಪಿನಕಾಯಿ. ಲೆಮನ್ ತುಂಬಾ ಹುಳಿ ಹುಳಿ ಚೆನ್ನಾಗಿದೆ. ನೀಟಾಗಿ ಸೂಪರ್ ಆಯಿತು ಸರ್. ನನ್ನ ಅನುಭವ ಹಿಮಾಲಯದಲ್ಲಿ ಎಲ್ಲೂ ಊಟದ್ದು ಮೋಸ ಆಗಲ್ಲ. ಚೆನ್ನಾಗಿದೆ, ತುಂಬ ಚೆನ್ನಾಗಿತ್ತು. ಮುಂದಿನ ಕಾರ್ಯಕ್ರಮ ಈಗ ನಾವು ಶಿಮ್ಲಾ ಹೋಗ್ತಿದ್ವಿ. 3 ತಾಸು ರೋಡ್ ಜರ್ನಿ ಇದೆ. ವಿಲ್ ಎಂಜಾಯ್ ಶಿಮ್ಲಾ ಡ್ರೈವ್. ಈಗ ದಾಬಾದಲ್ಲಿ ಊಟ ಮಾಡಿ ಶಿಮ್ಲಾಗ ಹೋಗಕ್ಕೆ ಹೊಂಟೇವ್ರಿ.
ಮುಂದೆ ನಿಮ್ಮನ್ನ ಶಿಮ್ಲಾದಾಗ ಮೀಟ್ ಮಾಡ್ತೀನಿ. ಹಿಮಾಲಯದ ಪ್ರಾರಂಭ ರೀ, ಲೋಯರ್ ಹಿಮಾಲಯದ ಸಿಗ್ತೈತಿ ನಮಗೆ. ಹಿಂಗ ಮರಗಳು ಬೆಟ್ಟದ ಮೇಲೆ ಗುಡ್ಡದ ಮೇಲೆ ಕಾಣಿಸ್ತಾವು, ಫೈನ್ ಮರಗಳು ಇವೆಲ್ಲ. ಇದು ಶಿಮ್ಲಾ ರೀ. ಈಗ ಶಿಮ್ಲಾಕ್ ಬಂದೇವಿ, ಮುಂದೆ ಏನೇನ್ ಆಕೈತೆ ನೋಡ್ಬೇಕು. ವೆಲ್ಕಮ್ ಟು ಶಿಮ್ಲಾ. ನಿಮ್ಮೆಲ್ಲರಿಗೂ ಶಿಮ್ಲಾಗ ಸ್ವಾಗತ ರೀ. ನಾವೀಗ ಬಂದೇವಿ ಶಿಮ್ಲಾ ಪಾರ್ಕಿಂಗ್ ಅನ್ನ, ಕಾರನ್ನ ಪಾರ್ಕ್ ಮಾಡಿ ಮಾಲ್ ರೋಡಿಗೆ ಹೊಂಟೇವಿ. ಈಗ ಗೊತ್ತಾ, ನೀವೀಗ ಏನು ನೋಡ್ತಿದ್ದೀರಲ್ಲ, ಇಲ್ಲಿ ಕಾರ್ ಪಾರ್ಕಿಂಗ್ ಇಂದ ನೋಡಿದ್ರೆ ಕಾಣುವಂಥ ಶಿಮ್ಲಾದ ಒಂದು ಭಾಗ ಇದು. ಈಗ ನಾವು ಹೋಗ್ತಿದ್ದೀವಿ ಮಾಲ್ ಸ್ಟ್ರೀಟ್. ಏನು ಶಿಮ್ಲಾ ಐತ್ರಿ, ಇದು ಹಿಮಾಚಲ ಪ್ರದೇಶದ ಈಗಿನ ರಾಜಧಾನಿ. ಏನು ಸ್ವತಂತ್ರ ಬಂದ ತಕ್ಷಣ ಇದು ಪಂಜಾಬ್ನ ರಾಜಧಾನಿ ಆಗಿತ್ತಂತ. 1864 ಟೈಮಿಗ್ರಿ ಏನು ಬ್ರಿಟಿಷ್ ಆಳ್ವಿಕೆ ಇತ್ತು ಭಾರತದೊಳಗ, ಅವಾಗ ಅದು ಅವರ ಬೇಸಿಗೆಯ ರಾಜಧಾನಿ ಶಿಮ್ಲಾ ಆಗಿತ್ತು. ಶಿಮ್ಲಾಕ ಹಿಲ್ ಸ್ಟೇಟ್ ಅಂತಾನು ಕರಿತಿದ್ರು ಅವಾಗ. ಈ ಮಾಲ್ ಸ್ಟ್ರೀಟ್ ಹೋಗಕ ಲಿಫ್ಟ್ನಾಗ ಕಂಪಲ್ಸರಿ ಹೋಗ್ಬೇಕಂತ, ಅದಕ್ಕಲ್ಲಿ ಟಿಕೆಟ್ ಮಾಡ್ಯಾರ ನೋಡ್ರಿ. ಅಲ್ಲೂ ಮಾಲ್ಗೆ ಹೋಗಿ ಕಾಸು ಖರ್ಚು ಮಾಡೋಕ್ಕೆ ಟಿಕೆಟ್ ತಗೊಂಡು ಹೋಗ್ಬೇಕಂತ. ಅದೇ ಟೂರಿಸಂ ಅಂದ್ರೆ. ಇದು ಶಿಮ್ಲಾದ ಮಾಲ್ ಸ್ಟ್ರೀಟ್ ಅಂದ್ರ ಇದೊಂದು ಮಾರ್ಕೆಟ್. ಶಿಮ್ಲಾದ ಪ್ರೈಮ್ ಪ್ಲೇಸ್ ಕೂಡ ಹೌದ್ರಿ. ಇಲ್ಲಿ ಬರೋ ಪ್ರವಾಸಿಗರು ಇಲ್ಲೇ ಮಾರ್ಕೆಟ್ ಮಾಡ್ತಾರ. ಹಂಗ ನಾವು ಹೊಂಟಿವಿ, ನೋಡೋಣ ಏನೇನ್ ಆಕೈತಿ ಅಂತ. To Mall Road. We're going to do window shopping and have a beer and come In back. this winter, is it worth to have beer? Let's try it. ಜಿಂಗಿ ಚಕ್ಕ 11 Oh, ding dong. ಇಲ್ಲಿರೋದು ಈಗ ನೋಡ್ರಿ 11 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ವೆದರ್. ಇಷ್ಟು ಪ್ಯಾಕ್ ಆಗೇವಿ. ನಾಳೆ -9-20 ತನಕ ಹೋಗ್ತೈತಿ. ಅವಾಗ ಕಿಚ್ಚಿಗಿಲಿಗಿಲಿ ಮಾರ್ಕೆಟ್ಗೆ ಬರಕ್ಕೆ ಎರಡೆರಡು ಲಿಫ್ಟ್ ಹತ್ಕೊಂಡ್ ಬರ್ಬೇಕ್ರಿ. ಇದು ಸೆಕೆಂಡ್ ಲಿಫ್ಟ್ ಇದು. ಈಗ ಇದನ್ನ ನೋಡ್ಕೊಂಡು ಹೊಂಟೀವಿ ಮಾರ್ಕೆಟಿಗೆ. ಬಂದ್ವಿ ಮಾರ್ಕೆಟಿಗೆ ಬಂದ್ವಿ. ಸರ್, ನಾವು ಈಗ ಹಿಮಾಚಲ ಪ್ರದೇಶದ ಮಾಲ್ ರೋಡ್ ಅಲ್ಲಿ ಇದೀವಿ. ಇದು ಮಾಲ್ ಮುಂದೆ ಕಾಣೋದು. ಈ ಶಿಮ್ಲಾ ಅನ್ನೋ ಹೆಸರು ಹೆಂಗ್ ಬಂತು ಅಂತಂದ್ರ, ಶ್ಯಾಮಾಲಯ ಅಂದ್ರ ನೀಲಿ ಮನೆ ಅಂತ ಅರ್ಥ ರೀ. ಇನ್ನೊಂದು ಮಾಹಿತಿ ಪ್ರಕಾರ ಶಿಮ್ಲಾ ತನ್ನ ಹೆಸರನ್ನ ಶ್ಯಾಮ್ಲಾ ಅಂತ ಪದದಿಂದ ಪಡ್ಕೋತು ಅಂತಾನು ಹೇಳ್ತಾರ. ಶ್ಯಾಮ್ಲಾ ಅಂತಂದ್ರ ನೀಲಿ ಹೆಣ್ಣು ಅಂತ ಅರ್ಥ ಆಕೈತಿ, ಅಂದ್ರ ಕಾಳಿ ದೇವಿಯ ಇನ್ನೊಂದು ರೂಪ. ಸರ, ನಮ್ಮ ಮಡಿಕೇರಿಯಾಗ ಫ್ರೂಟ್ ವೈನ್ ಸಿಗ್ತೈತಲ್ರಿ, ಹೌದ್ರಿ, ಹಂಗಲ್ಲೇ ಐತಿ ನೋಡ್ರಿ. ಫಾರೆಸ್ಟ್ ವೈನ್ ಅಂತ ಬಾರ್ನ. ಬರೀ ಗೋವಾದಾಗ ಅಷ್ಟ ಅಲ್ರಿ, ಹಿಮಾಚಲ ಪ್ರದೇಶದಾಗೂ ಎಣ್ಣೆ ಭಾಳ ಕಡಿಮೆ ರೇಟ್. ಇಲ್ಲೇ ಐತಿ ನೋಡ್ರಿ. ಬರೀ ಇಲ್ಲಿ ಒಂದು ಬೋರ್ಡ್ ತೋರಿಸ್ತೀನಿ ನಿಮಗೆ ನೋಡ್ರಿ. ಬ್ಲ್ಯಾಕ್ ಲೇಬಲ್ ಫುಲ್ ಬಾಟಲ್ 2800 ರೂಪಾಯಿ, ಚೀವಾಸ್ 2000, ಬ್ಲಾಕ್ ಡಾಗು 1600. ಎಲ್ಲವೂ ಕಡಿಮೆ ರೇಟ್ನಾಗ ಅದಾವ. ರಾಯಲ್ ಸ್ಟಾಕ್ ಬರೀ 550 ರೂಪಾಯಿ. ಕರ್ನಾಟಕದಾಗ ಇದ ಎಣ್ಣೆ ಬೆಲೆ ಬ್ಲ್ಯಾಕ್ ಡಾಗ್ ಅನ್ನು ಬ್ಲ್ಯಾಕ್ ಲೇಬಲ್ ತೊಗೊಂಡ್ರೆ 10,000 ರೂಪಾಯಿ ಆಕೈತಿ. ಇಲ್ಲೇ 2800 ರೂಪಾಯಿ ಐತಿ. ಕೆಲವೊಬ್ಬರಿಗೆ ಮಾರ್ಕೆಟಿನ ಚಿಂತೆ ಆದ್ರೆ ಈ ಹುಡುಗಿಗೆ ನೋಡ್ರಿ ವ್ಯಾಪಾರ ಮಾಡೋ ಚಿಂತೆ. 1820ಕ್ಕೂ ಮುಂಚೆ ಇದೊಂದು ದಟ್ಟ ಕಾಡಾಗಿತ್ತು. ಸ್ಥಳೀಯ ಆದಿವಾಸಿಗಳ ಒಂದು 4-5 ಮನೆಗಳನ್ನು ಬಿಟ್ರ ಇಲ್ಲಿ ಮತ್ಯಾವುದು ಇರಲಿಲ್ಲ. ಯಾವಾಗ ಯುರೋಪಿಯನ್ನರು ಇಲ್ಲಿ ಕಾಲಿಟ್ರಲ್ಲ, ದಟ್ಟ ಕಾಡು ಹೋಗಿ ಈಗ ಬರೀ ಕಾಂಕ್ರೀಟ್ ಕಾಡಾಗಿ ಕುಂತೈತಿ. ಅಷ್ಟ ಕಮರ್ಷಿಯಲ್ ಕೂಡ ಆಗೈತಿ. ಇಲ್ಲಿನ ಕಾಳಿದೇವಿ ಮತ್ತ ಆಂಜನೇಯನ ಬಗ್ಗೆ ಹೇಳಬೇಕು. ಅದನ್ನ ಈ ವಿಡಿಯೋದಾಗ ಹೇಳಕ್ ಆಗಂಗಿಲ್ಲ, ಇನ್ನೊಂದು ವಿಡಿಯೋದಾಗ ನಿಮ್ಗೆ ಹೇಳ್ತೀನಿ. ಇದು ಗೈತಿ ಥಿಯೇಟರ್ ಅಂತ ಮೇ 30, 1887ರಾಗ ಇದನ್ನ ಈ ಬ್ರಿಟಿಷ್ ವಾಸ್ತುಶಿಲ್ಪಿ ಹೆನ್ರಿ ಐರ್ವಿನ್ ಅಂತ ಇದ್ದಾರೆ. ಅವ ಇದನ್ನ ಡಿಸೈನ್ ಮಾಡಿ ಕಟ್ಟಿದ್ದಂತ. ನಮ್ಮ ಕಡೆ ಮಕ್ಕಳನ್ನ ನಾವು ಹೆಗಲ್ ಮೇಲೆ ಕರ್ಕೊಂಡು ಹೋಗ್ತೀವ್ರಿ. ಅದರ ಹಿಮಾಲಯದಾಗ ಈ ತರ ಒಂದು ಪದ್ಧತಿ ಇರ್ತೈತಿ. ಅವ್ರನ್ನ ಬೆನ್ನಿಗೆ ಹಾಕೊಂಡು ಅದಕ್ಕೊಂದು ಬಟ್ಟೆ ಕಟ್ಕೊಂಡು ಕ್ಯಾರಿ ಮಾಡ್ತಾರ. ಬಹಳ ಡಿಫ್ರೆನ್ಸ್ ಇರ್ತೈತಿ. ಇದು ಲಾಲಾ ಲಜಪತ್ ರಾಯ್ ಅವರ ಸ್ಟ್ಯಾಚು.
ಇದಕ್ಕೆ ನಾಟಿ ಡ್ಯಾನ್ಸ್ ಅಂತ ಕರೀತಾರ್ರಿ, ಲೋಕಲ್ ನಾಟಿ ಡ್ಯಾನ್ಸ್ ಇದು. ಇಲ್ಲಿನ ಕಲ್ಚರ್ ಬಗ್ಗೆ ನನಗೆ ಅಷ್ಟಾಗಿ ಗೊತ್ತಿಲ್ಲ. ಇದಾದ್ಮೇಲೆ ಇನ್ನೂ ಒಂದು ಡ್ಯಾನ್ಸ್ ಬರ್ತೈತಿ, ಅದಕ್ಕೂ ಏನೋ ಅಂತಾರ ನನಗೆ ಗೊತ್ತಿಲ್ಲ. ದಯವಿಟ್ಟು ನಿಮ್ಗೆ ಏನಾರು ಗೊತ್ತಿದ್ರೆ ಕಮೆಂಟ್ ಮಾಡ್ರಿ. ಇವತ್ತ ಗಣರಾಜ್ಯೋತ್ಸವ ಪರೇಡ್ ಇತ್ತಲ್ರಿ, ಅದರದ್ದು ಪ್ರಿಪರೇಷನ್ ನಡೆದಿತ್ತು. ದೇಶದ ಬ್ಯಾರೆ ಬ್ಯಾರೆ ಭಾಗಗಳಿಂದ ಬಂದಂತ ತಂಡಗಳಿವು. ಈ ಚರ್ಚ್ ಅನ್ನ 1857ರಾಗ್ರಿ ನಿರ್ಮಾಣ ಮಾಡ್ಲಾತ್ರಿ. ನ್ಯೂ ಗೋತಿಕ್ ಸ್ಟೈಲ್ನೊಳಗ ಇದನ್ನ ನಿರ್ಮಾಣ ಮಾಡ್ಯಾರ. ಇದು ಕೂಡ ಶಿಮ್ಲಾದ ಪ್ರಮುಖ ಆಕರ್ಷಣೆ. ಅನೇಕ ಸಿನಿಮಾದೊಳಗೆ ನೋಡಿರ್ತೀವ್ರಿ, ಹಾಲಿವುಡ್ ಸಿನಿಮಾದೊಳಗಿದ್ನ. ಅಲ್ಲಿ ದೂರದಲ್ಲಿ ಸನ್ಸೆಟ್ ಆಗ್ತಿದೆ. ನಾವು ಅದನ್ನು ಎಂಜಾಯ್ ಮಾಡ್ತಾ ಇದ್ದೀವಿ. ನಮ್ಗೆ ಕಾಣಿಸಕತ್ತೈತಿ, ಭಾಳ ಎಂಜಾಯ್ ಮಾಡಕತ್ತೀವಿ. ಅನ್ಲಕ್ಕಿಲಿ ಅದನ್ನು ಕ್ಯಾಪ್ಚರ್ ಮಾಡೋಕ್ಕಾಗ್ತಿಲ್ಲ ಅಷ್ಟೊಂದು ಸಮರ್ಥವಾಗಿ. ಬಟ್ ನೋಡಿ ತುಂಬ ಖುಷಿ ಪಡ್ತಾ ಇದ್ದೀವಿ. ಅದನ್ನು ಮಾತ್ರ ಶಿಮ್ಲಾದಲ್ಲಿ ಸನ್ಸೆಟ್. ಮೇಡಮ್, ಶಿಮ್ಲಾ ಮಾರ್ಕೆಟಿಗೆ ಬಂದಿದ್ರಾ? ಎಲ್ಲರೂ ಮೇಡಮ್, ಹೆಂಗಿದೆ ಮಾರ್ಕೆಟ್? ವರ್ತಾ? ರೇಟ್ ಗೀಟ್ ಎಲ್ಲ ಹೆಂಗಿತ್ತು? ಅವ್ರು ಹೇಳಿದ್ದು ನಾ ತಗೊಂಡೆ. ರೇಟ್ ಬಿಸಿ ಬಿಸಿಯಾಗಿದೆ. ಓ, ಯಾವ್ದು ಕೂಲಿಲ್ಲ ರೇಟು. ಟೆಕ್ಸ್ಟೈಲ್ಸ್ ಸ್ಪೆಷಲಿಸ್ಟ್. ಹೆಚ್ಚು ತಲೆ ಕೆಡಿಸ್ಕೊಳ್ಳಲ್ಲ. ಡಿಸೈನ್ ಇಷ್ಟ ಆಯ್ತಾ, ಕಲರ್ ಇಷ್ಟ ಆಯ್ತಾ, ಸುಮ್ ತಗೊಳ್ತಾ ಇರೋದಷ್ಟೇ. ಯಾಕಂದ್ರೆ ಮತ್ತೆ ಬಂದು ಹುಡುಕೊಂಡು ತಗೊಳಕ್ಕಾಗಲ್ಲ ಆಗಲ್ಲ ಅಂತ. ಸೊ ಅದಕ್ಕೆ ಟೈಮ್ ಇಲ್ಲ. ಸೊ ಸಿಗ್ತಾ ಇದೆ, ತಗೊಳ್ತಾ. ಎಷ್ಟು ತೊಗೊಂಡ್ರಿ ಮೇಡಮ್? ಅರ್ಧ ಮಾರ್ಕೆಟ್ ತಗೊಂಡವ್ರಿ ಮೇಡಮ್. 10 ಶಾಲು. ಇದೆಲ್ಲ ಮಾರಕ್ಕಿಟ್ಟಿರೋದಲ್ರಿ, ಇದೆಲ್ಲ ರೆಂಟ್ಗೆ. ಮಕ್ಕಳನ್ನ ಎತ್ಕೊಂಡು ಹೋಗೋದಕ್ಕೆ ಈ ಶಿಮ್ಲಾ ಮಾರ್ಕೆಟ್ ಅಲ್ಲಿ ಇವು ರೆಂಟಿಗೆ ಸಿಗ್ತಾವೆ. ಇದು ಲಿಫ್ಟ್ಗೆ ಟಿಕೆಟ್ ಕೌಂಟರ್. ವಾಪಸ್ ಬರಾಕು ಬೇಕು, ಮಾರ್ಕೆಟ್ ಒಳಗೆ ಹೋಗಬೇಕು, ಮಾರ್ಕೆಟ್ ಹೊರಗೆ ಹೋಗಬೇಕು. ಇದು
ಈ ಶಿಮ್ಲಾ ಮಾರ್ಕೆಟನ್ನು ನೋಡಿದ್ರೆ ನನಗೆ ಏನು ಅನಿಸ್ತದ, ನಮ್ಮ ಕಡೆ ಒಂದು ಗಾದಿ ಮಾತೈತೆ ನೋಡ್ರಿ, ತಲೆಗಿಂತ ತುರುಬ ಬಾರ ಅಂತ. ಹಂಗೆ ಅನಿಸ್ತು ನನಗೆ ಈ ಮಾರ್ಕೆಟ್. ಈ ಮಾರ್ಕೆಟ್ನ್ಯಾಗ ತಗೊಳ್ಳೋದು ಅಡ್ಡಾಡೋದು ಭಾಳ ಚಂದ ರೀ, ಆದ್ರೆ ಮಾರ್ಕೆಟ್ ಹೋಗಕ್ಕೆ ಮತ್ತು ವಾಪಸ್ ಬರೋಕೆ ಏನೈತಲ್ಲ ವ್ಯವಸ್ಥೆ, ಭಾಳ ಹೊಲಸು ವ್ಯವಸ್ಥೆ ಐತಿ. ಇಷ್ಟನ್ನು ಹೇಳುತ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮತ್ತು ಇನ್ನೊಂದು ವಿಡಿಯೋದಾಗ ನಿಮ್ಗೆ ಸಿಗ್ತೀನಿ. ಅಲ್ಲಿ ತನಕ ನೋಡ್ತಿರ್ರಿ ನಮ್ಮದು ಸಿಕ್ಕಂತೆ ಸಂಚಾರ ಯೂಟ್ಯೂಬ್ ಚಾನಲ್ಲ. ಭಯಂಕರ ಚಳಿ ಐತಿ. ಟಾಟಾ ಬಾಯ್. ಜೈ ಕರ್ನಾಟಕ, ಜೈ ಶಂಕ್ರಿ, ಜೈ ಜೈ ಶಂಕ್ರಿ.